ನಾವು ಬಸವಣ್ಣನವರನ್ನ ಒಂದೇ ಸಮಾಜಕ್ಕೆ ಸೀಮಿತ ಮಾಡಿದ್ದಿದ್ರೆ ಯಾವ್ದಾದ್ರು ಲಿಂಗಾಯತರ ಮಠಕ್ಕೆ ಅವ್ರ ಹೆಸರಿಡ್ತಿದ್ವಿ. ನಮ್ಮ ಮೆಟ್ರೋಗೆ ಇಡ್ತಿರ್ಲಿಲ್ಲ. ಬಸವಣ್ಣ ನನಗೂ ಸ್ಫೂರ್ತಿ, ನಿಮಗೂ ಸ್ಫೂರ್ತಿ, ಕರ್ನಾಟಕಕ್ಕೆ ಸ್ಫೂರ್ತಿ. ಮೆಟ್ರೋ ಅಲ್ಲಿ ಬರೀ ಲಿಂಗಾಯತರು ಓಡಾಡಲ್ಲ ಅಲ್ವಾ ಸರ್, ಎಲ್ಲರೂ ಓಡಾಡ್ತಾರಲ್ಲ. ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಇಡೋದಿಕ್ಕೆ ನಾವು ಬದ್ಧ. ಕೇಂದ್ರದವರು ಒಪ್ಪಿಗೆ ಕೊಡಕ್ ಬದ್ಧವಾಗಿದ್ದಾರೆ. ದಯವಿಟ್ಟು ಲಿಂಗಾಯತ ಸಮುದಾಯದವರು ನೀವು ಕೇಂದ್ರ ಸರ್ಕಾರದ ಬಿಹೇವಿಯರ್ನ ನೋಡ್ಬೇಕೀಗ ಅಂತ ಕೇಳ್ತೇನೆ ಸರ್. ಏನ್ ಸರ್? ಸರ್ ನೋಡಿ ಸಾಹೇಬ್ರು ಕರ್ನಾಟಕ ರಾಜಕಾರಣದ ಮೇಧಾವಿ ರಾಜಕಾರಣಿ ಇದ್ರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು. ಅವ್ರು ಕನಕಪುರದ ಬಂಡೆ ಅಲ್ಲ, ಕರ್ನಾಟಕದ ಬಂಡೆ. ಪಾಪ ಅವ್ರು ಏನೋ ಮಾತಾಡುವಾಗ ಒಂದು ಮಾತಂಗ ಅಂದಿದಾರಷ್ಟೇ. ಕರ್ನಾಟಕ ರಾಜಕಾರಣದ ಅತಿ ಬುದ್ಧಿವಂತ ರಾಜಕಾರಣಿ ಅಂದ್ರೆ ನಮ್ ಡಿ ಕೆ ಸಾಹೇಬ್ರು. ಜೈ ಡಿ ಕೆ, ಜೈ ಸಿದ್ದರಾಮಯ್ಯ. ಮೋಹನ್ ದಾಸ್ ಪೈ ಅವರು ಇವತ್ತೇನೋ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಟ್ವೀಟ್ ಮಾಡಿ. ಮೋಹನ್ ದಾಸ್ ಪೈ ಸರ್ ಅವರೇ, ನಿಮ್ಗೆ ಕನ್ನಡ ಅರ್ಥ ಆಗುತ್ತೆ ಅಂತ ಭಾವಿಸಿದೀನಿ ಸರ್. ಬಿಜೆಪಿಯಲ್ಲಿ ರಾಜ್ಯಸಭಾ ಮೆಂಬರ್ ಆಗಬೇಕು ಅಂತ ಯಾಕೆ ಸರ್ ನಿಮ್ಗೆ ಇಷ್ಟ ಹತ್ರ ಸರ್? ಅವರು ಬಿಜೆಪಿಯಲ್ಲಿ ರಾಜ್ಯಸಭೆ ಮೆಂಬರ್ ಆಗಕ್ಕೆ ಬಿಜೆಪಿಯವರು ಬಕೆಟ್ ಹಿಡಿತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಈಗ ಏನಾದ್ರೂ ಟಿಪ್ಸ್ ಕೊಡಬೇಕು ಅಂದ್ರೆ ಬಂದು ನಮ್ಗೆ ಹೇಳ್ಬೋದಲ್ಲ, ಟ್ವೀಟ್ ಮಾಡ್ಬಿಟ್ರೆ. ಅವರು ಟ್ವೀಟ್ ಅಲ್ಲಿ ಮಾಡೋವಾಗ ಒಂದು ಯಾಮಾರ್ ಬಿಟ್ಟಿದ್ದಾರೆ. ಟ್ವೀಟ್ ಕರ್ನಾಟಕದ ಬಗ್ಗೆ ಬರೆದ್ರು, ಪೋಸ್ಟರ್ ಹೆಡ್ಡಿಂಗ್ ಅಲ್ಲಿ ಕರಪ್ಷನ್ ಚಾರ್ಜಸ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ. ಮೋಹನ್ ದಾಸ್ ಪೈ ಸರ್, ಇಂಡಿಯಾ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ವಾ? ಹಾಗಾದ್ರೆ ಮೋದಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ಯಾ ಸರ್? 35-40% ಆರೋಪ ಕೇಂದ್ರ ಸರ್ಕಾರ ಕಪ್ಲಿಗೆ ಬಲ ಸರ್. ಸ್ವಲ್ಪ ಸ್ಪಷ್ಟ ಮಾಡಿ ಸರ್. ನಿಮ್ ಪೋಸ್ಟರ್ ಹೆಡ್ಡಿಂಗ್ ನೋಡಿದೆ, ಕರಪ್ಷನ್ ಇನ್ ಇಂಡಿಯಾ ಅಂತ. ನೀವು ಟೆಕ್ಸ್ಟೈಲ್ ಕರ್ನಾಟಕ ಅಂತ ಬರ್ದಿದ್ದೀರಾ, ಇಂಡಿಯಾ ಅಂತ ಬರ್ದಿದ್ದೀರಾ ಅಂದ್ರೆ ಅವ್ರು ಸೆಂಟ್ರಲ್ ಗವರ್ಮೆಂಟ್ನೂ ಚಾರ್ಜ್ ಮಾಡಿದ್ದಾರೆ ಸರ್. ನೀವೆಷ್ಟೇ ಬಕೆಟ್ ಹಿಡಿದ್ರು ಬಿಜೆಪಿ ಅವ್ರು ರಾಜ್ಯಸಭೆ ಕೊಡಲ್ಲ ಸರ್. ನಿಮ್ಮಂತ ಮುಂಗೋಪಿಯನ್ನ, ಯತ್ನಾಳ್ ಅಂತ ಮುಂಗೋಪಿಯನ್ನ ಬಿಜೆಪಿಯವ್ರು ಸಹಿಸಲ್ಲ ಸರ್. ಯಾರಿಗೂ ಗೊತ್ತಿಲ್ಲದೆ ಇರೋರನ್ನ ತಂದು ಅವ್ರ ಚೇರಲ್ಲಿ ಕೂರಿಸೋದು. ಡೆಲ್ಲಿಯಲ್ಲಿ ಏನಾಯ್ತು ಸರ್? ನಿಮ್ಮನ್ನೆಲ್ಲ ರಾಜ್ಯಸಭೆ ಮಾಡ್ತಾರ ಮೋಹನ್ ದಾಸ್ ಪೈ ಸರ್. ಸರ್ ನೀವು ಬಿಜೆಪಿ ಮೇಲೆ ಆಸೆ ಬಿಡಿ, ನಮ್ ಜೊತೆ ಬನ್ನಿ. ನಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಪ್ಪಿದ್ರೆ ತಿದ್ದಿ ಸರ್, ನಾನ್ ಬೇಡ ಅಂತಿಲ್ಲ. ನೀವು ಗೌರವ ತಂದವರು, ದಯವಿಟ್ಟು ಈ ಬಕೆಟ್ ಅನ್ನೋ ಪದ ಬಳಸ್ದೆ ಅಂತ ಬೇಜಾರಾಗಬೇಡಿ ಸರ್. ನೀವು ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿರೋದಕ್ಕೆ ಬಕೆಟ್ ಅಂದ್ವಿ ಸರ್. ಏನಿಯಾವ್ ಮೋಹನ್ ದಾಸ್ ಸರ್, ಒಂದು ಸಾಮಾನ್ಯ ಸ್ಕೂಲ್ ಟೀಚರ್ ಮಗ ಇಷ್ಟು ಬೆಳೆದಿದ್ದು ನಮಗೆ ಖುಷಿ ಇದೆ, ಆದ್ರೆ ಹಿಂಗೆಲ್ಲ ಆಡೋದ್ರ ಬಗ್ಗೆ ಬೇಜಾರಿದೆ. ಸೊ ನಿಮ್ ಟೀಚರ್ಗಳು ಇಷ್ಟೇನ ನಿಮ್ಗೆ ಹೇಳ್ಕೊಟ್ಟಿದ್ದು ಅನ್ನೋದು ನನ್ನ